ಸಹೃದಯರೆಲ್ಲರಿಗೂ ಶರಣು. ನಾನು ಎಂ ಕೊಟ್ರಯ್ಯ, ಹೂವಿನ ಹಡಗಲಿ, ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ, ಕವಿ, ಸಾಹಿತಿ. ವಿಶೇಷವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹೀಗಾಗಿ ನನ್ನದೇ ಆಗಿರ್ತಕ್ಕಂಥ ಒಂದು ವಿಷಯವನ್ನು ಇಲ್ಲಿ ಅಭಿವ್ಯಕ್ತಗೊಳಿಸುತ್ತಿದ್ದೇನೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೇಸಿ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಹೀಗೆ ಹೆಣ್ಣು ಕುರಿತು ಅನೇಕ ವಿಷಯಗಳನ್ನು ನಾವು ಅರಿಯಬಹುದಾಗಿದೆ. ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬ ನಾಮಾಂಕಿತದೊಂದಿಗೆ ನನ್ನ ಕೆಲವು ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ವಿಶ್ವ ಮಹಿಳಾ ದಿನಾಚರಣೆ ಸಮಾನತೆ ಮತ್ತು ಸಬಲೀಕರಣ ಎಂಬ ಘೋಷವಾಕ್ಯದೊಂದಿಗೆ ಆಚರಿಸಲಿರುವ ಸಾಮಾಜಿಕ ಜಾಗೃತಿಯ ಸಂಕೇತವಾಗಿದೆ. 1909ರಿಂದ 17ರವರೆಗೆ ಜಾಗತಿಕ ಇತಿಹಾಸದಲ್ಲಿ ವೈವಿಧ್ಯಮಯವಾಗಿ ವಿವಿಧ ದೇಶಗಳಲ್ಲಿ ಮಹಿಳಾ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಸರ್ವ ಕ್ಷೇತ್ರಗಳ ಸಮಾನತೆಯನ್ನು ಪಡೆಯುವ ಉದ್ದೇಶವೇ ಇದರ ಗುರಿಯಾಗಿದೆ. ಮಹಿಳಾ ದಿನವು ಲಿಂಗ ಸಾಮರಸ್ಯ, ಪಕ್ಷಪಾತ ಮುಕ್ತವಾಗಿರುವ ಮತ್ತು ಲಿಂಗ ಸಮಾನತೆ ಜಗತ್ತಿಗೆ ಕರೆ ನೀಡುವುದಾಗಿದೆ. ಮಹಿಳೆಯರ ಗೌರವಾರ್ಥವಾಗಿ ಆಚರಿಸುವ ಇದು ಮಹಿಳೆಯರ ಸಮಾನ ಹಕ್ಕುಗಳ, ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ನಿಂದನೆ ಹಾಗೂ ಸಂತಾನೋತ್ಪತ್ತಿ ಹಕ್ಕುಗಳಂತಹ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸುವುದಾಗಿದೆ. ಪ್ರಾಚೀನತೆಯ ಪರಂಪರೆಯನ್ನು ಅವಲೋಕಿಸಿದಾಗ ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆಯ ಭಾವ ಎದ್ದು ಕಾಣುತ್ತಿತ್ತು. ಕಾರಣ, ಜಾಗತಿಕ ಮಟ್ಟದಲ್ಲಿಯೇ 1975ರಲ್ಲಿ ಮಹಿಳೆಯರ ಪ್ರಗತಿ ಮತ್ತು ಸಾಧನೆ ಪರಿಗಣಿಸಿ ಲಿಂಗ ಸಮಾನತೆಯನ್ನು ಸರ್ವನಿಟ್ಟಿನಲ್ಲಿ ಸಂಯುಕ್ತ ರಾಷ್ಟ್ರಗಳು ಒಟ್ಟು ಸೇರಿ ಈ ಮಾರ್ಚ್ 8ನೇ ತಾರೀಕು ವಿಶ್ವ ಮಹಿಳಾ ದಿನಾಚರಣೆಯನ್ನು ಸಾಮೂಹಿಕವಾಗಿ ಆಚರಿಸುವ ಮೂಲಕ ಈ ಒಂದು ಜಾಗತಿಕ ವ್ಯವಸ್ಥೆಯಲ್ಲಿ ಮಹಿಳೆಯರು ಕೂಡ ಸಮನಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಹೊಂದಿದ್ದಾರೆ ಎಂಬ ಅರಿವನ್ನು ಮೂಡಿಸುವುದೇ ಇದರ ಉದ್ದೇಶವಾಗಿದೆ. ಸೃಷ್ಟಿಕರ್ತ ಪರಮಾತ್ಮನ ಚಿಂತನೆಯಲ್ಲಿ ಗಂಡು ಹೆಣ್ಣು, ಮೇಲು ಕೀಳು, ಬಡವ ಬಲಿದ ಎಂಬ ಭೇದವಿಲ್ಲ. ಸರ್ವಾಂತರ್ಯಾಮಿಯಾದ ಪರಮಾತ್ಮ ಎಲ್ಲರಲ್ಲೂ ಸಮನಾಗಿಯೇ ನೋಡೋನು. ಆದರೆ ಅವನ ಸೃಷ್ಟಿಯ ಬಿಂದುಗಳಾದ ನಮ್ಮಲ್ಲಿ ಅಹಂ ತುಂಬಿದೆ, ಅಂದರೆ ಗರ್ವ, ಅಹಂಕಾರ. ಸೋಹಂ ಇದು ಅಂತರಂಗದ ಗರ್ವವಾದರೆ ಶಿವೋಹಂ ಇದು ಬಹಿರಂಗ ಗರ್ವ. ದಾಸೋಹಂ ಇದು ಶರಣರು ಎಲ್ಲವನ್ನೂ ತೊರೆದು ನಡೆಯುವ ನಿಜವಾಂತ ಭಾವವಾಗಿದೆ. ನಮ್ಮಲ್ಲಿ ಗಂಡು ಹೆಣ್ಣು ಎಂಬ ಭೇದವೇಕೆ? ಎಲ್ಲರೂ ಸಮಾನರು ಎಂಬ ಅರಿವು ಮೂಡಬೇಕಿದೆ. ಅಲ್ಲಮಪ್ರಭು ಒಂದು ವಚನದಲ್ಲಿ ಹೇಳ್ತಾರೆ, ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸಿ ಬಂದಡೆ ಗಂಡೆಂಬರು, ನಡುವ ಸುಡುವ ಗಾಳಿ ಗಂಡು ಅಲ್ಲ ಹೆಣ್ಣು ಅಲ್ಲ, ಅವನೇ ಪರಮಾತ್ಮ ಎಂದಿರುವರು. ಪ್ರಕೃತಿಯ ನಿಯಮದಂತೆ ಜೀವಿಯು ದೇಹ ನಿರ್ಮಾಣದಲ್ಲಿ ಮನುಕುಲದ ಅಭ್ಯುದಯಕ್ಕಾಗಿ ಪರಮಾತ್ಮ ಅಂಗಾಂಗಗಳಲ್ಲಿ ಬದಲಾವಣೆಯನ್ನು ಮಾಡಿರುವುದೇ ಹೊರತು ಭಿನ್ನತೆಯಿಂದಲ್ಲ. ಆಚರಣೆಯಲ್ಲಿ ಜೀವನ ರಥವನ್ನು ಸಾಗಿಸುವಲ್ಲಿ ಗಂಡು ಹೆಣ್ಣು ಸಮಾನ. ಅಂದ ಮೇಲೆ ನಮ್ಮಲ್ಲಿ ಭೇದ ಭಾವವೇಕೆ? ಈ ಎರಡೂ ಉಭಯ ಕಳೆದರೆ ಸುಖವೇ ತಾನಾಗಬಲ್ಲ. ಅಷ್ಟೇ ಏಕೆ ಜೀವನ ಪರಿಪೂರ್ಣ ಎಂದಿರುವರು ಶರಣೆ ಗೊಗ್ಗವ. ಆದರೂ ಪುರುಷ ಪ್ರಧಾನ ಸಮಾಜದಲ್ಲಿ ಸ್ತ್ರೀ ಮೇಲೆ ದೌರ್ಜನ್ಯ, ಬಲಾಢ್ಯತೆಯನ್ನು ಪ್ರದರ್ಶಿಸುತ್ತಾ ಬಂದಿರುವುದು ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಎಂದು ಭಾವಿಸಿರುವರು. ಆದರೆ 12ನೇ ಶತಮಾನದಲ್ಲಿ ಇದನ್ನು ಖಂಡಿಸಿದ ಶರಣರು ತಮ್ಮ ವಚನ ಜಾಗೃತಿಯ ಮೂಲಕ ಅರಿವು ಮೂಡಿಸುವ ಪ್ರಯತ್ನವನ್ನು ಮಾಡಿರುವರು. ಅದರಲ್ಲಿ ಶರಣ ಸಿದ್ದರಾಮ ಒಂದು ಮಾತನ್ನು ಹೇಳ್ತಾರೆ, ತಾ ಮಾಡಿದ ಹೆಣ್ಣು ತನ್ನ ತಲೆಯ ಮೇಲಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ಮೇಲಿತ್ತು, ತಾ ಮಾಡಿದ ಹೆಣ್ಣು ಶಿವನ ಎದೆಯ ಮೇಲಿತ್ತು ಎಂದಿರುವರು. ಅಂದರೆ ದೇವಿ ಪಾರ್ವತಿ ಜಗನ್ಮಾತೆ ಒಂದು ಹೆಣ್ಣಲ್ಲವೇ? ಅಂದ ಹಾಗೆ ಶಿವನ ಅವಳಿಗೆ ಪೂಜನೀಯ ಸ್ಥಾನಮಾನಗಳನ್ನು ಕಲ್ಪಿಸಿದ್ದು ದೈವಿ ಪುರಾಣದಲ್ಲಿ ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬಂತೆ ದುಷ್ಟ ಶಿಕ್ಷಕಿ, ಶಿಷ್ಟ ರಕ್ಷಕಿಯಾಗಿ ರಕ್ಕಸನ ಸಂಹಾರವನ್ನು ಮಾಡಿ ಜಗತ್ತನ್ನೇ ರಕ್ಷಿಸಿದ ಹಾಗೂ ಸೃಷ್ಟಿ ಸ್ಥಿತಿ ಲಯದ ಅಧಿಕಾರವನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ನೀಡಿ ಹರಿಸಿದ ನಿದರ್ಶನವೂ ಕೂಡ ಇದೆ. ಈ ಬದುಕು ಎಂಬುದು ಜಟಗಾಬಂಡಿ, ವಿಧಿ ಅದರ ಸಾಹೇಬ, ಸತಿಪತಿಗಳೇ ಅದಕ್ಕೆ ಚಕ್ರಗಳು, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಂಬ ಸತ್ಯವನ್ನು ಅರಿತು ಇಬ್ಬರೂ ಸಮಾನರಾದಾಗ ಮಾತ್ರ ಜೀವನ ಸುಖವಾಗಿರುತ್ತದೆ. ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದಾಗ ಅಲ್ಲಿಯೂ ಸಹ ಹೆಣ್ಣನ್ನು ಹಸುವೆ, ಮತ್ಸರ, ಅಸೂಯೆ, ಮತ್ಸರ ನೋಡುವಂತಹದ್ದು, ಸೇವಕಿ ದಾಸಿಯಂತೆ ಅವರ ಮೇಲೆ ಅಮಾನುಷವಾಗಿ ನಡೆದುಕೊಂಡಿರುವುದು ಕಾಣಬಹುದು. ಇದನ್ನು ಕಂಡೇ ಶರಣೆ ಸಂಚುವನ್ನಮ್ಮ, ಪೆಣ್ಣಲ್ಲವೇ ನಮ್ಮನ್ನು ಹಡೆದ ತಾಯಿ, ಪೆಣ್ಣಲ್ಲವೇ ನಮ್ಮನ್ನು ಪಡೆದವಳು, ಪೆಣ್ಣೆಂದೇಕೆ ಬೀಳುಗಳಿವಿರಿ, ಕಣ್ಣು ಕಾಣಿದ ಗಾವಿಲಿದೆ ಎಂದು ಎಚ್ಚರಿಸಿದ್ದಾರೆ. ಅಂದರೆ ನಾವು ಹೆಣ್ಣನ್ನು ನೋಡುವ
ನೋಟ ಬದಲಾಗಬೇಕು. ಮನದ ಕಾಮುಕ ಭಾವ ಎಲ್ಲರನ್ನೂ ಭಕ್ತಿಯಿಂದ ಗೌರವಿಸುವಂತೆ ಆಗಬೇಕು. ಹೆಣ್ಣು ಪ್ರತಿ ಗಂಡಿನ ಮನೆಯ ಧೀಶಕ್ತಿಯಾಗಿ, ಸ್ಫೂರ್ತಿದಾಯಕಳಾಗಿ, ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ಸೊಸೆಯಾಗಿ, ಅಕ್ಕ ತಂಗಿಯರಾಗಿ, ಮೊಮ್ಮಗಳಾಗಿ ಸಮಸ್ತ ಪ್ರೀತಿಯನ್ನು ಪುರುಷನಿಗೆ ಧಾರೆ ಎರೆದಿರುವಳು. ನಮ್ಮ ಈ ಬಾಳಿಗೆ ಬೆಳಕಾಗಿರುವಳು. ಹೆಣ್ಣೆಂದು ಹುಣ್ಣೆಂದು ಭ್ರಮಿಸಿದರೆ ಅಣ್ಣಗಳಿರ ಅವರೇ ನಮ್ಮ ಬಾಳಿನ ಕಂಡು ಎಂದು ಮನುಸ್ಮೃತಿಯಲ್ಲಿ ಹೇಳಿರುವ ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ವದೇವತಾ, ಅಂದರೆ ಎಲ್ಲಿ ನಾರಿಯರನ್ನು ಪೂಜಿಸುವೆಯೋ ಗೌರವಿಸುವೆಯೋ ಅಲ್ಲಿ ದೇವತೆಗಳು ವಾಸವಾಗಿರುವುದು ಎಂಬುದಾಗಿ. ಸ್ತ್ರೀ ಇದು ಮೂಲತಃ ಸಂಸ್ಕೃತ ಶಬ್ದ ಮುಂದುವರೆದ ರೂಢಿಯಲ್ಲಿ ನಾರಿ, ಪ್ರಕೃತಿ, ಮಹಿಳೆ ಎಂಬ ನಾಮಗಳಿಂದ ಕರೆಯಲಾಗಿದೆ. ಸೃಷ್ಟಿಯ ಮೂಲವೇ ಹೆಣ್ಣು. ಇವಳನ್ನು ಸಂಜೀವಿನಿ, ಅವಿನಾಶಿ, ಶಕ್ತಿಯ ಸಂಗಮ, ಕರುಣೆ, ಮಮತೆ, ವಾತ್ಸಲ್ಯ, ತಾಳ್ಮೆಯ ಸಂಕೇತ, ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಎಂದಿರುವರು. ಅಲ್ಲದೆ ಪ್ರಕೃತಿಯಲ್ಲಿ ಗೋಚರಿಸುವ ನದಿ, ವನ, ಸರೋವರ, ಭೂಮಿ ಇವೆಲ್ಲವೂ ಸ್ತ್ರೀಯ ಪ್ರತಿರೂಪವೆಂದಿರುವರು. ಆದರೆ ಇದೇ ಹೆಣ್ಣನ್ನು ಮಾಯೆ ಎಂದೂ ಸಹ ಕರೆದಿರುವುದುಂಟು. ಆದರೆ ಇದನ್ನು ಪ್ರತಿರೋಧಿಸಿದ ಅಲ್ಲಮ ಪ್ರಭು ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊಣ್ಣು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ನಮ್ಮ ಮನದ ಮುಂದಣ ಆಸೆಯೇ ಮಾಯೆ ಎಂದು ತಿಳಿಸಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಆದಾಗ್ಯೂ ಪ್ರಸ್ತುತ ದಿನಮಾನದಲ್ಲಿ ಮಹಿಳೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕಾಲ ಕಳೆಯುವ ಸ್ಥಿತಿ ಇಂದು ಬದಲಾಗಿದೆ. ಪುರುಷರಂತೆ ಹಾಗೂ ಅದಕ್ಕಿಂತಲೂ ಅಧಿಕ ಸಾಧನೆಯಲ್ಲಿ ಪ್ರಾಚೀನ ಹಾಗೂ 12ನೇ ಶತಮಾನದ ಶರಣರ ಯುಗ ಇಂದಿನ ಆಧುನಿಕ ಯುಗದಲ್ಲಿಯೂ ಇದ್ದಾರೆ ಎಂಬುದು ಸಾಹಿತ್ಯ ಹಾಗೂ ಇತಿಹಾಸದಿಂದ ದೃಢಪಟ್ಟಿದೆ. ಹೆಣ್ಣು ಕುಟುಂಬದ ಸಾರಥ್ಯದೊಂದಿಗೆ ಸಾಮಾಜಿಕ, ಸಾಹಿತ್ಯ, ರಾಜಕೀಯ, ಧರ್ಮ, ಸಂಸ್ಕಾರ ಹಾಗೂ ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಮಹತ್ವದ ಕೊಡುಗೆಯನ್ನು ನೀಡುತ್ತಾ ಬಂದಿರುವುದು ಇದನ್ನು ಕುರಿತು ಸೌಂದರ್ಯ ಲಹರಿಯಲ್ಲಿ ಶಕ್ಯಯುಕ್ತ ಇಜೀ ಭವತಿ ಶಕ್ತಾಃ ಪ್ರಭುಂತು ನ ಚೇ ದೇವಂ ನ ಕುಲ ಕುಶಲ ಸ್ಪಂದಿಸಿ ಅಪಿ ಆತ ಸರ್ವ ಮಾರಾಧ್ಯ ಹರಿಹರ ವೀರೇವ್ ಜಾದಿ ವಿಜೇತೆ ಪ್ರಣಂತು ತುಂ ವಾಕಥಾ ಮಕ್ಕೃತ ಪುಣ್ಯ ಪ್ರಭಾವತಿ ಎಂಬುದಾಗಿದೆ. ಅಂದರೆ ಹೆಣ್ಣು ಜೊತೆಗಿದ್ದರೆ ಮಾತ್ರ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸೃಷ್ಟಿ ಸ್ಥಿತಿ ಲಯದ ಅಧಿಕಾರ ನಡೆಯಲು ಸಾಧ್ಯವಾಯಿತು. ಅಂತೆಯೇ ಇಂದೂ ಸಹ ಪ್ರತಿ ಕುಟುಂಬದ ಅಡಿಪಾಯ ಹೆಣ್ಣೆಂಬುದನ್ನು ನಾವು ಒಪ್ಪಿದ್ದೇವೆ, ಒಪ್ಪಲೇಬೇಕಿದೆ. ಜೀವಿಗಳಾದಂಥ, ಅದರಲ್ಲೂ ವಿಶೇಷವಾಗಿ ಮಾನವ ಜೀವಿಗಳಾದ ನಾವು ಅರಿಯಬೇಕಾದ ಮಹತ್ವದ ವಿಚಾರವನ್ನು ಶರಣರು ಹೇಳಿದರು. ಹುಟ್ಟಿದ್ದು ಹೊಲಮನೆ, ಬಿಟ್ಟೊಂಟ ಕಾಯ್ಮನೆ, ಎಷ್ಟಿದ್ದರೇನಿದು ಖಾಲಿ ಮನೆ, ಗಸ್ತಿ ತಿರುಗುವ ಮನೆ, ವಸ್ತಿ ಇರುವ ಮನೆ, ಶಿಸ್ತಿಲಿ ಕಾಣುವುದು ಶಿವನ ಮನೆ, ಚಿಂತಿ ಕಾಂತಿಯ ಮನೆ, ಸಂತೆ ಸವದಿಯ ಮನೆ, ಅಂತ ಬಲ್ಲವರಿಗೆ ಅಡುಮನೆ, 8 ಬಾಗಿಲ ದಾಟಿ ಹೊಂಟು ಹೋಗುವ ಗಂಟೆ ಬಾರಿಸಿದಂಗೆ ಗಾಳಿ ಮನೆ, ಇದು ಗಾಳಿ ಮನೆ. ಜೀವನ ಅಂದರೆ ಏನು ಎಂಬ ಸತ್ಯವನ್ನರಿತರೆ ಭಿನ್ನತೆ ಬರುವುದೇ ಇಲ್ಲ. ಪ್ರಾಚೀನ ಪರಂಪರೆಯಲ್ಲಿಯೂ ಹೆಣ್ಣನ್ನು ಕನಿಷ್ಠವಾಗಿ ನೋಡಿರುವುದಾಗಲಿ, ಕೇವಲ ಮನೆಯ ಚೌಕಟ್ಟಿನಲ್ಲಿ ಸೇವಕನಂತಿರಬೇಕು, ಗಂಡಿನಂತಿರಬೇಕೆಂಬ ಬಯಕೆಗಳನ್ನು ಪೂರೈಸಿ ವಂಶವೃದ್ಧಿಗಾಗಿ ಹಡೆಯುವ ಯಂತ್ರ ಎಂಬ ಭಾವನೆಗಳಾಗಿ ಇರಲಿಲ್ಲ. ಮೇಲಿನ ಅಂಶಗಳನ್ನು ಗಮನಿಸಿದಾಗ ತ್ರಿಮೂರ್ತಿಗಳೊಡತಿ ಶಕ್ತಿ ರೂಪಿಣಿ ಎಂದು ಆರಾಧಿಸಿದ ನಿದರ್ಶನಗಳಿವೆ. ಆದರೆ ಅಂದಿನ ಸೀಮಿತ ಪರಿಧಿಯಲ್ಲಿ ಜೀವನದ ಸಫಲತೆಗಾಗಿ ಮನೆ ಮಕ್ಕಳ ಕೆಲಸ ನೀನು ನೋಡಿಕೋ, ಹೊರಗಿನ ಕೆಲಸ ನಾನು ಮಾಡಿ ದುಡಿದರುವೆ ಎಂಬ ಸಮಾನತೆಯ ಭಾವ ಅವರಾಗಿತ್ತು. ಆದರೆ ಸಾಮಾಜಿಕ ವ್ಯವಸ್ಥೆ ಬೆಳೆದಂತೆ ಜನರಲ್ಲಿ ವಿಚಾರ ಮಾಡುವ ಶಕ್ತಿ ಕುಂದಿ ನಾನು ನನ್ನಿಂದ ಎಂಬ ಅಹಂ ಮೂಡಿ ಮಹಿಳೆಯನ್ನು ನೋಡುವ ದೃಷ್ಟಿಕೋನ ಬದಲಾಗಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಕೇವಲ ಕಾಮ ಭೋಗದ ವಸ್ತುವೆಂದು ಪರಿಣಮಿಸಿ ಮಾನವೀಯತೆ ಮರೆತು ನಡೆಯುತ್ತಿರುವುದು ವಿಷಾದನೀಯ. ಸಾಮಾಜಿಕ ವ್ಯವಸ್ಥೆಯ ಸಮಸ್ತ ಕಾರ್ಯಗಳಲ್ಲೂ ಮುಂಚೂಣಿಯಲ್ಲಿ ಮುನ್ನುಗ್ಗುವ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿಕೊಂಡು ಬರುವುದರಲ್ಲಿ ಮಹಿಳೆಯರ ಮೇಲು ತೊಟ್ಟಿಲು ತೂಗುವ ಕೈ ದೇಶವನ್ನು ಆಳೀತು ಎಂಬುದು ಸತ್ಯವಾಗಿದೆ ಎಂಬತಕ್ಕಂಥದ್ದು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಸಮಾಸ ಜ್ಞಾನ ಸಂಸ್ಕೃತಿ ಸಂಸ್ಕಾರ ಆಗರಕ್ಕೆ ಕಾರಣಗಳು ಹೆಣ್ಣು, ಸೃಷ್ಟಿಗೆ ಕಾರಣವೇ ಹೆಣ್ಣು. ಅಂತೆಯೇ ಅವಳನ್ನು ಪ್ರಕೃತಿ ಎಂದು ಕರೆದಿರುವರು. ಇಂದಿನ ಆಧುನಿಕ ಸಮಾಜ, ತಂತ್ರಜ್ಞಾನ ಹಾಗೂ ವೈಜ್ಞಾನಿಕ ಮುಂದುವರೆದ ಯುಗದಲ್ಲಿ ಕೂಡ ಮಾನವೀಯ ಮೌಲ್ಯಗಳನ್ನು ತೊರೆದು ಅನಾಗರಿಕತೆ ಎಲ್ಲಿ ಮೀರಿ ಕಾಮಾತುರದಲ್ಲಿ ಮೃಗೀಯ ವರ್ತನೆ ದಿನನಿತ್ಯದಲ್ಲಿ ನಡೆಯುವ ಚಿತ್ರಣ ಪುರುಷ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಆಚರಣೆಗಳು ಕೇವಲ ಆಚರಣೆಗಳಾಗಬಾರ್ದು, ಜೀವನದಲ್ಲಿ ಪರಿವರ್ತನೆ ಕಾಣುವಂತಾಗಬೇಕು. ಸಾರ್ಥಕ ಕವಿ, ಸಾಹಿತಿಗಳು, ವಿಮರ್ಶಕರು, ಚಿಂತಕರು ಜೊತೆಗೆ ಸರ್ಕಾರದ ನಿಯಮಗಳು ಕಾನೂನುಗಳನ್ನು ಪರಿಪೂರ್ಣ ಅರ್ಥೈಸಿಕೊಂಡು ನಡೆದಾಗ ಮಾತ್ರ
ಹೆಣ್ಣಿನ ಶೋಷಣೆ ಕೊನೆಯಾಗಿ ಸಮಾನತೆಯೊಂದಿಗೆ ಸಂತಸದ ಜೀವನ ಸಾಧ್ಯ. ಇಂದಿನ ಸ್ತ್ರೀಯರು ಸಹ ಆಧುನಿಕತೆಯ ಢಾಂಬಿಕ ಶೋಕಿಗೆ ಮಾರು ಹೋಗದೆ ಸಂಸ್ಕಾರ ಸಂಸ್ಕೃತಿಯ ಸಾಕಾರ ಮೂರ್ತಿಯಾಗಿ ಸತಿ ಪತಿಗಳೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಎಂಬಂತೆ ಜೀವಿಸಿದಲ್ಲಿ ಜೀವನ ಸಾರ್ಥಕವಾಗುತ್ತದೆ. ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಕಾಲೇಶು ದಾಸಿ ಕರಣೇಶು ಮಂತ್ರಿ ಭೋಜ್ಯೇಶು ಮಾತಾ ರೂಪೇಶು ಲಕ್ಷ್ಮೀ ಶಯನೇಶು ರಂಭಾ ಕ್ಷಮೆಯಾ ಧರಿತ್ರಿ ಭೂಮಿಪತಿಯಂತೆ ಯುಕ್ತ ಕುಲಧರ್ಮಪತ್ನಿ. ಪ್ರೀತಿಸೋಣ, ಗೌರವಿಸೋಣ. ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರಗಳು.